ನೋಡಿ, ರಸ್ತೆ ಚರಂಡಿಗಳನ್ನ ಸರಿ ಮಾಡೋದ್ರಿಂದ ಜನ ಉದ್ಧಾರ ಆಗ್ತಾರಾ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಕೇಳಿರೋದು ಭಾರಿ ಆಶ್ಚರ್ಯಕ್ಕೆ ಕಾರಣ ಆಗ್ತಾ ಇದೆ. ಅಧಿಕಾರದಲ್ಲಿರುವಂತಹ ನಾಯಕರುಗಳು ಈ ರೀತಿ ಪ್ರಶ್ನೆ ಮಾಡಿದ್ರೆ ಏನ್ ಹೇಳ್ಬೇಕು ಇವರಿಗೆ? ರಸ್ತೆ ಚರಂಡಿ ನಿರ್ಮಾಣದಿಂದ ಜನ ಉದ್ಧಾರ ಆಗ್ತಾರಾ ಅನ್ನುವಂಥದ್ದು ಇವರ ಪ್ರಶ್ನೆ. ತುಮಕೂರಿನಲ್ಲಿ ನಿನ್ನೆ ನಡೆದಂತಹ ಕಾರ್ಯಕ್ರಮವೊಂದರಲ್ಲಿ ಪ್ರಶ್ನೆ ಮಾಡಿದ್ದಾರೆ ಪರಮೇಶ್ವರ್. ಹಾಗಿದ್ರೆ ಇವರು ಮನೆ ಮುಂದೆ ಇರುವಂತಹ ಈ ಸಿಸಿ ರೋಡ್ಗಳನ್ನ, ಒಳ್ಳೊಳ್ಳೆ ರಸ್ತೆಗಳನ್ನ ಜೆಸಿಬಿಗಳಿಂದ ಹಾಳು ಮಾಡಿಬಿಡ್ಲಿ, ಅದರಲ್ಲೇ ಓಡಾಡ್ಲಿ ಇವರು ಪರಮೇಶ್ವರ್ ಅವರು, ಅವಾಗ ಇವರು ಉದ್ಧಾರ ಆಗ್ತಾರ ನೋಡೋಣ. ಪರಮೇಶ್ವರ್ ಅವರು ಈ ರೀತಿ ಹೇಳಿರೋದು ಭಾರಿ ಆಕ್ರೋಶ ಮತ್ತು ಆಶ್ಚರ್ಯಕ್ಕೆ ಕಾರಣ ಆಗ್ತಾ ಇದೆ. ನಾನೊಂದೇ ಪ್ರಶ್ನೆ ಕೇಳ್ತೀನಿ, ಯಾರು ಇದನ್ನ ಟೀಕೆ ಮಾಡ್ತಾರೆ, ಯಾರು ಈ ಕಾರ್ಯಕ್ರಮಗಳನ್ನು ಒಪ್ಪೋದಿಲ್ಲ, ಅವ್ರಿಗೆ ಒಂದು ಪ್ರಶ್ನೆ, ಈ ಜನ ಏನಾಗ್ಬೇಕು? ಆಯ್ತಪ್ಪ, ನಾವು ಕೊಡೋದಿಲ್ಲ, ನಾಳೆ ನಿಲ್ಲಿಸ್ಬಿಡೋಣ. ಈ 58,000 ಕೋಟಿ ರೂಪಾಯಿ ವರ್ಷಕ್ಕೆ ನಾವು ಏನ್ ಕೊಡ್ತಾ ಇದ್ದೀವಿ, ನಾಳೆ ನಿಲ್ಲಿಸ್ತೇವೆ. ಆದ್ರೆ ನೀವು ರಸ್ತೆ ಮಾಡೋದ್ರಿಂದ, ಚರಂಡಿ ಮಾಡೋದ್ರಿಂದ, ಅಥವಾ ಇನ್ನೇನೋ ಕಾರ್ಯಕ್ರಮ ಮಾಡೋದ್ರಿಂದ ಆ ಬಡವರ ಜೀವನ ಏನಾಗ್ತದ್ರಿ? ಉದ್ಧಾರ ಆಗ್ತದ? ನಾನೊಂದೇ ಪ್ರಶ್ನೆ ಕೇಳ್ತೀನಿ. ನೋಡಿ, ಗ್ಯಾರಂಟಿಯಿಂದ ಒಂದಿಷ್ಟು ನಿಧಾನ ಆಗಿರಬಹುದು, ಅಭಿವೃದ್ಧಿ ಯೋಜನೆ ನಿಧಾನ ಆಗಿದ್ದನ್ನ ಪರಮೇಶ್ವರ್ ಅವರು ಒಪ್ಕೊಂಡಿದ್ದಾರೆ. ಹಾಗಂತ ನಾವು ರಸ್ತೆ ಮಾಡೋದನ್ನ ನಿಲ್ಲಿಸ್ತೀವ, ಮನೆ ಕಟ್ಟೋದನ್ನ ಯಾವ ಕಾರ್ಯಕ್ರಮವೂ ಕೂಡ ನಿಲ್ಲಿಸಲ್ಲ, ಹೀಗಂತ ತುಮಕೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಹಂಗಂತೇಳಿ ನಾವು ರಸ್ತೆ ಮಾಡೋದು ನಿಲ್ಲಿಸಿದೀವ, ಮನೆಗಳು ಕಟ್ಟೋದು ನಿಲ್ಲಿಸಿದೀವ, ಬೇರೆ ಬೇರೆ ಕಾರ್ಯಕ್ರಮಗಳು, ನೀರಾವರಿ ಕಾರ್ಯಕ್ರಮಗಳನ್ನು ನಿಲ್ಲಿಸಿದೀವ? ನಾವು ನಿಲ್ಲಿಸಿಲ್ಲ. ಒಂದಿಷ್ಟು ನಿಧಾನ ಆಗಿರ್ಬೋದು, ಒಪ್ಕೊಳ್ತೇನೆ ನಾವು. ಹಂಗಂತೇಳಿ ನಾವು ರಸ್ತೆ ಮಾಡೋದು ನಿಲ್ಲಿಸಿದೀವ, ಮನೆಗಳು ಕಟ್ಟೋದು ನಿಲ್ಲಿಸಿದೀವ, ಬೇರೆ ಬೇರೆ ಕಾರ್ಯಕ್ರಮಗಳು, ನೀರಾವರಿ ಕಾರ್ಯಕ್ರಮಗಳನ್ನು ನಿಲ್ಲಿಸಿದೀವ? ನಾವು ನಿಲ್ಲಿಸಿಲ್ಲ. ಒಂದಿಷ್ಟು ನಿಧಾನ ಆಗಿರ್ಬೋದು, ಒಪ್ಕೊಳ್ತೇನೆ. ನೋಡಿ, ರಸ್ತೆ ಚರಂಡಿಗಳನ್ನ ಸರಿ ಮಾಡೋದ್ರಿಂದ ಜನ ಉದ್ಧಾರ ಆಗ್ತಾರಾ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಕೇಳಿರೋದು ಭಾರಿ ಆಶ್ಚರ್ಯಕ್ಕೆ ಕಾರಣ ಆಗ್ತಾ ಇದೆ. ಅಧಿಕಾರದಲ್ಲಿರುವಂತಹ ನಾಯಕರುಗಳು ಈ ರೀತಿ ಪ್ರಶ್ನೆ ಮಾಡಿದ್ರೆ ಏನ್ ಹೇಳ್ಬೇಕು ಇವರಿಗೆ? ರಸ್ತೆ ಚರಂಡಿ ನಿರ್ಮಾಣದಿಂದ ಜನ ಉದ್ಧಾರ ಆಗ್ತಾರಾ ಅನ್ನುವಂಥದ್ದು ಇವರ ಪ್ರಶ್ನೆ. ತುಮಕೂರಿನಲ್ಲಿ ನಿನ್ನೆ ನಡೆದಂತಹ ಕಾರ್ಯಕ್ರಮವೊಂದರಲ್ಲಿ ಪ್ರಶ್ನೆ ಮಾಡಿದ್ದಾರೆ ಪರಮೇಶ್ವರ್. ಹಾಗಿದ್ರೆ ಇವರು ಮನೆ ಮುಂದೆ ಇರುವಂತಹ ಈ ಸಿಸಿ ರೋಡ್ಗಳನ್ನ, ಒಳ್ಳೊಳ್ಳೆ ರಸ್ತೆಗಳನ್ನ ಜೆಸಿಬಿಗಳಿಂದ ಹಾಳು ಮಾಡಿಬಿಡ್ಲಿ, ಅದರಲ್ಲೇ ಓಡಾಡ್ಲಿ ಇವರು ಪರಮೇಶ್ವರ್ ಅವರು, ಅವಾಗ ಇವರು ಉದ್ಧಾರ ಆಗ್ತಾರ ನೋಡೋಣ. ಪರಮೇಶ್ವರ್ ಅವರು ಈ ರೀತಿ ಹೇಳಿರೋದು ಭಾರಿ ಆಕ್ರೋಶ ಮತ್ತು ಆಶ್ಚರ್ಯಕ್ಕೆ ಕಾರಣ ಆಗ್ತಾ ಇದೆ. ನಾನೊಂದೇ ಪ್ರಶ್ನೆ ಕೇಳ್ತೀನಿ, ಯಾರು ಇದನ್ನ ಟೀಕೆ ಮಾಡ್ತಾರೆ, ಯಾರು ಈ ಕಾರ್ಯಕ್ರಮಗಳನ್ನು ಒಪ್ಪೋದಿಲ್ಲ, ಅವ್ರಿಗೆ ಒಂದು ಪ್ರಶ್ನೆ, ಈ ಜನ ಏನಾಗ್ಬೇಕು? ಆಯ್ತಪ್ಪ, ನಾವು ಕೊಡೋದಿಲ್ಲ, ನಾಳೆ ನಿಲ್ಲಿಸ್ಬಿಡೋಣ. ಈ 58,000 ಕೋಟಿ ರೂಪಾಯಿ ವರ್ಷಕ್ಕೆ ನಾವು ಏನ್ ಕೊಡ್ತಾ ಇದ್ದೀವಿ, ನಾಳೆ ನಿಲ್ಲಿಸ್ತೇವೆ. ಆದ್ರೆ ನೀವು ರಸ್ತೆ ಮಾಡೋದ್ರಿಂದ, ಚರಂಡಿ ಮಾಡೋದ್ರಿಂದ, ಅಥವಾ ಇನ್ನೇನೋ ಕಾರ್ಯಕ್ರಮ ಮಾಡೋದ್ರಿಂದ ಆ ಬಡವರ ಜೀವನ ಏನಾಗ್ತದ್ರಿ? ಉದ್ಧಾರ ಆಗ್ತದ? ನಾನೊಂದೇ ಪ್ರಶ್ನೆ ಕೇಳ್ತೀನಿ. ನೋಡಿ, ಗ್ಯಾರಂಟಿಯಿಂದ ಒಂದಿಷ್ಟು ನಿಧಾನ ಆಗಿರಬಹುದು, ಅಭಿವೃದ್ಧಿ ಯೋಜನೆ ನಿಧಾನ ಆಗಿದ್ದನ್ನ ಪರಮೇಶ್ವರ್ ಅವರು ಒಪ್ಕೊಂಡಿದ್ದಾರೆ. ಹಾಗಂತ ನಾವು ರಸ್ತೆ ಮಾಡೋದನ್ನ ನಿಲ್ಲಿಸ್ತೀವ, ಮನೆ ಕಟ್ಟೋದನ್ನ ಯಾವ ಕಾರ್ಯಕ್ರಮವೂ ಕೂಡ ನಿಲ್ಲಿಸಲ್ಲ, ಹೀಗಂತ ತುಮಕೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಹಂಗಂತೇಳಿ ನಾವು ರಸ್ತೆ ಮಾಡೋದು ನಿಲ್ಲಿಸಿದೀವ, ಮನೆಗಳು ಕಟ್ಟೋದು ನಿಲ್ಲಿಸಿದೀವ, ಬೇರೆ ಬೇರೆ ಕಾರ್ಯಕ್ರಮಗಳು, ನೀರಾವರಿ ಕಾರ್ಯಕ್ರಮಗಳನ್ನು ನಿಲ್ಲಿಸಿದೀವ? ನಾವು ನಿಲ್ಲಿಸಿಲ್ಲ. ಒಂದಿಷ್ಟು ನಿಧಾನ ಆಗಿರ್ಬೋದು, ಒಪ್ಕೊಳ್ತೇನೆ ನಾವು. ಹಂಗಂತೇಳಿ ನಾವು ರಸ್ತೆ ಮಾಡೋದು ನಿಲ್ಲಿಸಿದೀವ, ಮನೆಗಳು ಕಟ್ಟೋದು ನಿಲ್ಲಿಸಿದೀವ, ಬೇರೆ ಬೇರೆ ಕಾರ್ಯಕ್ರಮಗಳು, ನೀರಾವರಿ ಕಾರ್ಯಕ್ರಮಗಳನ್ನು ನಿಲ್ಲಿಸಿದೀವ? ನಾವು ನಿಲ್ಲಿಸಿಲ್ಲ. ಒಂದಿಷ್ಟು ನಿಧಾನ ಆಗಿರ್ಬೋದು, ಒಪ್ಕೊಳ್ತೇನೆ ನಾವು. ನೋಡಿ, ರಸ್ತೆ ಚರಂಡಿಗಳನ್ನ ಸರಿ ಮಾಡೋದ್ರಿಂದ ಜನ ಉದ್ಧಾರ ಆಗ್ತಾರಾ
ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಕೇಳಿರೋದು ಭಾರಿ ಆಶ್ಚರ್ಯಕ್ಕೆ ಕಾರಣ ಆಗ್ತಾ ಇದೆ. ಅಧಿಕಾರದಲ್ಲಿರುವಂತಹ ನಾಯಕರುಗಳು ಈ ರೀತಿ ಪ್ರಶ್ನೆ ಮಾಡಿದ್ರೆ ಏನ್ ಹೇಳ್ಬೇಕು ಇವರಿಗೆ? ರಸ್ತೆ ಚರಂಡಿ ನಿರ್ಮಾಣದಿಂದ ಜನ ಉದ್ಧಾರ ಆಗ್ತಾರಾ ಅನ್ನುವಂಥದ್ದು ಇವರ ಪ್ರಶ್ನೆ. ತುಮಕೂರಿನಲ್ಲಿ ನಿನ್ನೆ ನಡೆದಂತಹ ಕಾರ್ಯಕ್ರಮವೊಂದರಲ್ಲಿ ಪ್ರಶ್ನೆ ಮಾಡಿದ್ದಾರೆ ಪರಮೇಶ್ವರ್. ಹಾಗಿದ್ರೆ ಇವರು ಮನೆ ಮುಂದೆ ಇರುವಂತಹ ಈ ಸಿಸಿ ರೋಡ್ಗಳನ್ನ, ಒಳ್ಳೊಳ್ಳೆ ರಸ್ತೆಗಳನ್ನ ಜೆಸಿಬಿಗಳಿಂದ ಹಾಳು ಮಾಡಿಬಿಡ್ಲಿ, ಅದರಲ್ಲೇ ಓಡಾಡ್ಲಿ ಇವರು ಪರಮೇಶ್ವರ್ ಅವರು, ಅವಾಗ ಇವರು ಉದ್ಧಾರ ಆಗ್ತಾರ ನೋಡೋಣ. ಪರಮೇಶ್ವರ್ ಅವರು ಈ ರೀತಿ ಹೇಳಿರೋದು ಭಾರಿ ಆಕ್ರೋಶ ಮತ್ತು ಆಶ್ಚರ್ಯಕ್ಕೆ ಕಾರಣ ಆಗ್ತಾ ಇದೆ. ನಾನು ಒಂದೇ ಪ್ರಶ್ನೆ ಕೇಳ್ತೀನಿ, ಯಾರು ಇದನ್ನ ಟೀಕೆ ಮಾಡ್ತಾರೆ, ಯಾರು ಈ ಕಾರ್ಯಕ್ರಮಗಳನ್ನು ಒಪ್ಪೋದಿಲ್ಲ, ಅವ್ರಿಗೆ ಒಂದು ಪ್ರಶ್ನೆ, ಈ ಜನ ಏನಾಗಬೇಕು? ಆಯ್ತಪ್ಪ, ನಾವು ಕೊಡೋದಿಲ್ಲ, ನಾಳೆ ನಿಲ್ಲಿಸ್ಬಿಡೋಣ. ಈ 58,000 ಕೋಟಿ ರೂಪಾಯಿ ವರ್ಷಕ್ಕೆ ನಾವು ಏನ್ ಕೊಡ್ತಾ ಇದ್ದೀವಿ, ನಾಳೆ ನಿಲ್ಲಿಸ್ತೇವೆ. ಆದ್ರೆ ನೀವು ರಸ್ತೆ ಮಾಡೋದ್ರಿಂದ, ಚರಂಡಿ ಮಾಡೋದ್ರಿಂದ, ಅಥವಾ ಇನ್ನೇನೋ ಕಾರ್ಯಕ್ರಮ ಮಾಡೋದ್ರಿಂದ ಆ ಬಡವರ ಜೀವನ ಏನಾಗ್ತದ್ರಿ? ಉದ್ಧಾರ ಆಗ್ತದ? ನಾನು ಒಂದೇ ಪ್ರಶ್ನೆ ಕೇಳ್ತೀನಿ. ನೋಡಿ, ಗ್ಯಾರಂಟಿಯಿಂದ ಒಂದಿಷ್ಟು ನಿಧಾನ ಆಗಿರಬಹುದು, ಅಭಿವೃದ್ಧಿ ಯೋಜನೆ ನಿಧಾನ ಆಗಿದ್ದನ್ನ ಪರಮೇಶ್ವರ್ ಅವರು ಒಪ್ಕೊಂಡಿದ್ದಾರೆ. ಹಾಗಂತ ನಾವು ರಸ್ತೆ ಮಾಡೋದನ್ನ ನಿಲ್ಲಿಸ್ತೀವ, ಮನೆ ಕಟ್ಟೋದನ್ನ ಯಾವ ಕಾರ್ಯಕ್ರಮವೂ ಕೂಡ ನಿಲ್ಲಿಸಲ್ಲ, ಹೀಗಂತ ತುಮಕೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಹಂಗಂತೇಳಿ ನಾವು ರಸ್ತೆ ಮಾಡೋದು ನಿಲ್ಲಿಸಿದೀವ, ಮನೆಗಳು ಕಟ್ಟೋದು ನಿಲ್ಲಿಸಿದೀವ, ಬೇರೆ ಬೇರೆ ಕಾರ್ಯಕ್ರಮಗಳು, ನೀರಾವರಿ ಕಾರ್ಯಕ್ರಮಗಳನ್ನು ನಿಲ್ಲಿಸಿದೀವ? ನಾವು ನಿಲ್ಲಿಸಿಲ್ಲ. ಒಂದಿಷ್ಟು ನಿಧಾನ ಆಗಿರ್ಬೋದು, ಒಪ್ಕೊಳ್ತೇನೆ ನಾವು. ಹಂಗಂತೇಳಿ ನಾವು ರಸ್ತೆ ಮಾಡೋದು ನಿಲ್ಲಿಸಿದೀವ, ಮನೆಗಳು ಕಟ್ಟೋದು ನಿಲ್ಲಿಸಿದೀವ, ಬೇರೆ ಬೇರೆ ಕಾರ್ಯಕ್ರಮಗಳು, ನೀರಾವರಿ ಕಾರ್ಯಕ್ರಮಗಳನ್ನು ನಿಲ್ಲಿಸಿದೀವ? ನಾವು ನಿಲ್ಲಿಸಿಲ್ಲ. ಒಂದಿಷ್ಟು ನಿಧಾನ ಆಗಿರ್ಬೋದು, ಒಪ್ಕೊಳ್ತೇನೆ. ನೋಡಿ, ರಸ್ತೆ ಚರಂಡಿಗಳನ್ನ ಸರಿ ಮಾಡೋದ್ರಿಂದ ಜನ ಉದ್ಧಾರ ಆಗ್ತಾರ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಕೇಳಿರೋದು ಭಾರಿ ಆಶ್ಚರ್ಯಕ್ಕೆ ಕಾರಣ ಆಗ್ತಾ ಇದೆ. ಅಧಿಕಾರದಲ್ಲಿರುವಂತಹ ನಾಯಕರುಗಳು ಈ ರೀತಿ ಪ್ರಶ್ನೆ ಮಾಡಿದ್ರೆ ಏನ್ ಹೇಳ್ಬೇಕು ಇವರಿಗೆ? ರಸ್ತೆ ಚರಂಡಿ ನಿರ್ಮಾಣದಿಂದ ಜನ ಉದ್ಧಾರ ಆಗ್ತಾರ ಅನ್ನುವಂಥದ್ದು ಇವರ ಪ್ರಶ್ನೆ. ತುಮಕೂರಿನಲ್ಲಿ ನಿನ್ನೆ ನಡೆದಂತಹ ಕಾರ್ಯಕ್ರಮವೊಂದರಲ್ಲಿ ಪ್ರಶ್ನೆ ಮಾಡಿದ್ದಾರೆ ಪರಮೇಶ್ವರ್. ಹಾಗಿದ್ರೆ ಇವರು ಮನೆ ಮುಂದೆ ಇರುವಂತಹ ಈ ಸಿಸಿ ರೋಡ್ಗಳನ್ನ, ಒಳ್ಳೊಳ್ಳೆ ರಸ್ತೆಗಳನ್ನ ಜೆಸಿಬಿಗಳಿಂದ ಹಾಳು ಮಾಡಿಬಿಡ್ಲಿ, ಅದರಲ್ಲೇ ಓಡಾಡ್ಲಿ ಇವರು ಪರಮೇಶ್ವರ್ ಅವರು, ಅವಾಗ ಇವರು ಉದ್ಧಾರ ಆಗ್ತಾರ ನೋಡೋಣ. ಪರಮೇಶ್ವರ್ ಅವರು ಈ ರೀತಿ ಹೇಳಿರೋದು ಭಾರಿ ಆಕ್ರೋಶ ಮತ್ತು ಆಶ್ಚರ್ಯಕ್ಕೆ ಕಾರಣ ಆಗ್ತಾ ಇದೆ. ನಾನು ಒಂದೇ ಪ್ರಶ್ನೆ ಕೇಳ್ತೀನಿ, ಯಾರು ಇದನ್ನ ಟೀಕೆ ಮಾಡ್ತಾರೆ, ಯಾರು ಈ ಕಾರ್ಯಕ್ರಮಗಳನ್ನು